ಆಚಾರ್ಯರ ಸತ್ಸಿದ್ಧಾಂತದಲ್ಲಿ ತಾರತಮ್ಯಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಾರೆ. ಭಗವಂತನ ಆರಾಧನೆ ಮಾಡುವಾಗ ತಾರತಮ್ಯವನ್ನು ತಿಳಿದು ಆರಾಧನೆ ಮಾಡಿದಾಗ ಪೂರ್ಣ ಫಲವನ್ನು ನಾವು ಪಡೀಲಿಕ್ಕೆ ಸಾಧ್ಯ. ಜಗತ್ತಿನಲ್ಲಿ ತ್ರಿಮೂರ್ತಿಗಳು ಅಂತ ಪ್ರಸಿದ್ಧರಾದವರು ಬ್ರಹ್ಮ, ವಿಷ್ಣು, ಮಹೇಶ್ವರರು. ಸಾಮಾನ್ಯರಿಗೆ ಎಲ್ಲ ದೇವತೆಗಳು ಒಂದು ಅನ್ನುವಂಥದ್ದು ಒಂದು ಭಾವನೆ. ಶಾಸ್ತ್ರದಲ್ಲಿಯೂ ಕೂಡ ದೇವನೊಬ್ಬ, ನಾಮ ಹಲವು ಅಂತ ಹೇಳ್ತಾರೆ. ನಾಮದ ಏಕಏವ. ಉಪನಿಷತ್ತುಗಳಲ್ಲಿಯೂ ಕೂಡ ನ ದ್ವಿತೀಯೋಸ್ತಿ ಕಶ್ಚಿತ್, ಭಗವಂತನನ್ನು ಬಿಟ್ಟರೆ ಇನ್ನೊಬ್ಬ ದೇವತೆ ಇಲ್ಲ ಅಂತ. ಇಲ್ಲ ಅಂದರೆ ಇಲ್ಲೇ ಇಲ್ಲ ಅಂತ ಅಲ್ಲ, ಸ್ವತಂತ್ರವಾಗಿ ಇಲ್ಲ. ಯಾರಿದ್ರೂ ಅವರೆಲ್ಲರೂ ಕೂಡ ಆ ಭಗವಂತನನ್ನೇ ಆಶ್ರಯ ಮಾಡಿಕೊಂಡಿದ್ದಾರೆ. ಎಲ್ಲ ದೇವತೆಗಳಿಗೆ ಆಯಾಯ ನಾಮವನ್ನು, ಅವರ ಪದವಿಯನ್ನು ಕೊಟ್ಟು ಅವರ ಇರುವಿಕೆಗೆ ಕಾರಣನಾದವ ನಾರಾಯಣ. ಆ ನಿಟ್ಟಿನಲ್ಲಿ ವೇದಗಳು ಬ್ರಹ್ಮ ನಾರಾಯಣ, ಶಿವಶ್ಚ ನಾರಾಯಣ, ಶಕ್ರಶ್ಚ ನಾರಾಯಣ ಅಂತ ಎಲ್ಲ ನಾಮದಿಂದ ಕರೆಸಿಕೊಳ್ಳುವ ದೇವರು ನಾರಾಯಣ ಅಂತಲೇ ವರ್ಣನೆ ಮಾಡಿದೆ. ಆದರೆ ಜೀವಪ್ರಪಂಚದಲ್ಲಿ ನಾರಾಯಣ ಲಕ್ಷ್ಮಿಯನ್ನು ಹೊರತುಪಡಿಸಿ ಜೀವೋತ್ತಮರಾದ ವಾಯುಬ್ರಹ್ಮರಿಂದ ಹಿಡಿದುಕೊಂಡು ಪಿಪೀಲಿಕಾದಿ ಪರ್ಯಂತರ ಎಲ್ಲ ಜೀವಜಾತ ತಾನು ಸಾಧನೆ ಮಾಡಿ ಮುಕ್ತಿಯನ್ನು ಪಡಿಬೇಕಾದದ್ದು. ಆ ಮುಕ್ತಿಗೆ ಕಾರಣವಾದದ್ದು ತಾರತಮ್ಯದಿಂದ ಕೂಡಿದ ಜ್ಞಾನ. ದೇವದೈತ್ಯರ ತಾರತಮ್ಯವು ಪಾವಮಾನಿ ಮತಾನುಗರಿಗೆ ಕೇವಲ ಅವಶ್ಯಕವು ಅಂತಾರೆ. ಆಚಾರ್ಯರ ಮತದಲ್ಲಿ ಬಂದಾಗ ತಾರತಮ್ಯ, ದೇವತಾರತಮ್ಯ ಹಾಗೂ ದೈತ್ಯ ತಾರತಮ್ಯ. ದೇವತಾರತಮ್ಯ ಆ ಭಗವಂತನ ಪರಮಾನುಗ್ರಹಕ್ಕೆ, ಅವನ ಪ್ರೀತಿ ಒಲುಮೆ ಸಂಪಾದನೆಗಾಗಿ. ಆದರೆ ದೈತ್ಯರ ತಾರತಮ್ಯವನ್ನು ತಿಳಿದು ಎಷ್ಟು ದೂರ ಇರಬೇಕು ನಾವು ಅವರಿಂದ ಅಂತ ತಿಳಿಸುವಂಥದ್ದು ಆ ದೈತ್ಯ ತಾರತಮ್ಯ. ಆ ತಾರತಮ್ಯವನ್ನು ತಿಳಿದು ಆ ಎಲ್ಲ ದೈತ್ಯರಿಂದ ದೂರವಾದರೆ, ದೇವತೆಗಳ ತಾರತಮ್ಯ ತಿಳಿದು ಅವರಲ್ಲಿ ಭಕ್ತಿ ಮಾಡಿದರೆ ಅವರು ಈ ಸಂಸಾರದಿಂದ ಬಿಡುಗಡೆ ಹೊಂದಬಹುದು. ಆ ನಿಟ್ಟಿನಲ್ಲಿ ಇನ್ನೇನು ಮಾಘ ಮಾಸದಲ್ಲಿ ನಾಳೆ 18ನೆಯ ತಾರೀಕಿನಂದು ಶಿವರಾತ್ರಿಯ ಪರ್ವಕಾಲ ಇದೆ. ಶಿವನ ಆರಾಧನೆ ಮಾಡುವಂತಹ ದಿನ. ನಮ್ಮಲ್ಲಿ ಮಾಧ್ವರು ಅಂದರೆ ಶಿವದ್ವೇಷಿಗಳು ಅನ್ನುವಂತಹ ಒಂದು ಹಡೆಪಟ್ಟಿ. ಆದರೆ ನಮ್ಮಲ್ಲಿ ಪೂಜೆ ಮಾಡುವಾಗ ಹಂತ ಹಂತವಾಗಿ ಶಿವನ ಧ್ಯಾನ ಮಾಡಲಿಕ್ಕೆ ನಮಗಿದೆ, ಪೂಜೆ ಮಾಡಲಿಕ್ಕಿದೆ. ನಾವು ದೇವರ ಪೂಜೆಯ ಆರಂಭದಲ್ಲಿ ಘಂಟಾನಾದವನ್ನು ಮಾಡುತ್ತೇವೆ. ಆ ಘಂಟಾನಾದ ಮಾಡುವಾಗಲೂ ಕೂಡ ರುದ್ರದೇವರ ಸ್ಮರಣೆ ಮಾಡಬೇಕಂತ. ಘಂಟಾಗ್ರೇ ಬ್ರಹ್ಮದೈವತ್ಯಂ ಮುಕುಟೇ ರುದ್ರದೈವತಂ ನಾದೇ ಸರಸ್ವತಿ ಚೈವ ನಾಲೆ ನಾಗಾದಿದೈವತಂ ಅಂತ ಗಂಟೆಯ ಮುಕುಟ ಭಾಗದಲ್ಲಿ ರುದ್ರದೇವರ ಸ್ಮರಣೆ ಮಾಡು ಅಂತ ಹೇಳುತ್ತೆ.
ನಂತರ ದೇವರನ್ನೆಲ್ಲ ತೆಗೆದಿಡುವ ಪ್ರಸಂಗದಲ್ಲಿ ದೇವರ ಪೆಟ್ಟಿಗೆಯನ್ನು ಬಿಚ್ಚುವಾಗ ತಾರತಮ್ಯ ಸ್ತೋತ್ರವನ್ನು ಹೇಳ್ತಾ ಭಜೆ ರುದ್ರದೇವಂ, ರುದ್ರದೇವರ ಭಜನೆಗೆ ನಮಗಲ್ಲಿ ಸೂಚಿತವಾಗಿದೆ. ಆ ನಂತರದಲ್ಲಿ ಕಲಶ ಪೂಜೆ ಮಾಡುವಾಗಲೂ ಕೂಡ ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರ ಸಮಾಶ್ರಿತ, ಕಂಠದಲ್ಲಿ ರುದ್ರದೇವರ ಚಿಂತನೆ ಇದೆ. ಅನೇಕ ಕಡೆಗಳಲ್ಲಿ ದೇವರ ನಿರ್ಮಾಲ್ಯವನ್ನು ತೆಗೆದಿಡುವ ಸಂದರ್ಭದಲ್ಲಿಯೂ ಕೂಡ ವಾಮ ಭಾಗದಲ್ಲಿ ನಿಂತು ದೇವೋತ್ತಮರಾದ ರುದ್ರದೇವರು ಭಗವಂತನ ನಿರ್ಮಾಲ್ಯವನ್ನು ಸ್ವೀಕಾರ ಮಾಡ್ತಾರೆ. ಹೀಗಾಗಿ ದೇವರ ಆರಾಧನೆ ಮಾಡುವ ಪ್ರತಿ ಹಂತದಲ್ಲಿ ರುದ್ರದೇವರ ಸ್ಮರಣೆ, ಅವರ ಧ್ಯಾನ ವಿಶಿಷ್ಟವಾಗಿರ್ತಕ್ಕಂಥದ್ದು. ಜೀವನದಲ್ಲಿ ಮಾಡುವ 2 ಪ್ರಸಿದ್ಧ ಯಾತ್ರೆಗಳು, ಅವೆರಡು ರುದ್ರ ದೇವಾಲಯಗಳೇ. ಒಂದು ಕಾಶಿ ಯಾತ್ರೆ ಅಂತಾರೆ, ಇನ್ನೊಂದು ರಾಮೇಶ್ವರ ಅಂತಾರೆ. ಅದು ಯಾರೇ ಇರಲಿ, ಆದರೆ ಯಾತ್ರೆ ಮಾಡುವಾಗ ಈ 2 ದೇವರನ್ನು ಕುರಿತು ಹೋಗ್ತೇವೆ. ಯಾಕೆಂದರೆ ಭಗವಂತನ ಯಾತ್ರೆಗೆ ಮನಸ್ಸು ಕೊಡುವ ದೇವರು ಮಹಾದೇವರು. ಆ ಕಾರಣದಿಂದಲೇ ದೇವತೆಗಳ ಮಧ್ಯದಲ್ಲಿ ಹೆಚ್ಚಿನ ಮಹತ್ವವನ್ನು ಪಡೆದ ದೇವತೆಗಳು ಮಹಾದೇವರು. ಈ ರುದ್ರದೇವರ ಸ್ಮರಣೆ ಅನೇಕ ಕಡೆಗಳಲ್ಲಿ ಬಂದಿರತಕ್ಕಂಥದ್ದು. ಶ್ರೀಮದ್ ಭಾಗವತದ ಒಂದು ಪ್ರಸಂಗದಲ್ಲಿ ದಾಕ್ಷಾಯಿಣಿ ದೇವಿ, ದಕ್ಷನ ಮಗಳಾಗಿರ್ತಕ್ಕಂಥ ದಾಕ್ಷಾಯಿಣಿ ತನ್ನ ತಂದೆಯ ಮುಂದೆ, ತಂದೆಯಾಗಿರ್ತಕ್ಕಂಥ ದಕ್ಷ ಪ್ರಜಾಪತಿ ಅಳಿಯನಾದಂತಹ ಶಿವನಿಗೆ ಮಾಡಿದ ಅಪಮಾನ, ಯಜ್ಞ ಭಾಗದಲ್ಲಿ ಆಹುತಿ ಕೊಡಬಾರದು ಅಂತ ಹೇಳಿ ತಾನೇ ಶಪಿಸಿ, ತಾನು ಮಾಡುವ ಯಜ್ಞದಲ್ಲಿ ಶಿವನಿಗೆ ಸ್ಥಾನ ಇಲ್ಲ ಅಂತ. ಆ ಸಂದರ್ಭದಲ್ಲಿ ಶಿವನ ಮಹಿಮೆಯನ್ನು ಸತಿಯ ಮುಖದಲ್ಲಿ ವ್ಯಾಸರು ತಿಳಿಸ್ತಾರೆ. ಆಕೆ ಹೇಳ್ತಾ ಇದ್ದಾಳೆ, ಯದ್ವ್ಯಕ್ಷರಂ ನಾಮ ಗಿರೇರಿತಂ ದೃಣಾಂ ಸಕೃತ್ ಪ್ರಸಂಗಾತ್ ಅಗಮಾಶು ಹಂತಿ ತತ್. ಒಂದು ಬಾರಿ ನಮ್ಮ ಯಜಮಾನರ 2 ಅಕ್ಷರದ ಹೆಸರು ಅಂತ ಹೇಳ್ತಾಳೆ. ಪತಿಯ ಹೆಸರನ್ನು ನೇರ ಹೇಳುವ ಹಾಗಿಲ್ಲ, ಸೂಚಿಸ್ತಾಳೆ. ದ್ವ್ಯಕ್ಷರಂ, 2 ಅಕ್ಷರದ ಹೆಸರಿನ ನನ್ನ ಗಂಡ ಒಡೆಯ. ಯಾರದು 2 ಹೆಸರು, 2 ಅಕ್ಷರ? ರುದ್ರದೇವರಿಗೆ 2 ಅಕ್ಷರದ ಹೆಸರು ಬಹು ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಶಿವ, ಭವ, ಹರ, ಮೃಡ, ಇದು ಎಲ್ಲವೂ ರುದ್ರದೇವರ ಪರ್ಯಾಯ ನಾಮಗಳು. ಶಿವ, ಭವ, ಮೃಡ, ಹರ. ಒಮ್ಮೆ ಈ 2 ಅಕ್ಷರದ ಮಂಗಳಕರವಾದ ಶಿವನ ನಾಮ ಸ್ಮರಣೆ ಮಾಡಿದರೆ ಸಾಕಂತ. ಏನು ಫಲ? ಅಲ್ಲಿಯ ತನಕ ಮಾಡಿದ ಎಲ್ಲ ಪಾಪವನ್ನು ಪರಿಹಾರ ಮಾಡುವಂತಹ ಶಕ್ತಿ ವೈಷ್ಣವೋತ್ತಮರಾದ ರುದ್ರದೇವರ ನಾಮಕ್ಕೆ ಇದೆ. ಅವರ ನಾಮವೇ ಇಷ್ಟು ಪವಿತ್ರ, ಅವರಿನ್ನೆಷ್ಟು ಪವಿತ್ರ. ಅಂತಹ ಪವಿತ್ರರನ್ನು ನೀನು ಅಮಂಗಳ ಅಂತ ತಿಳಿದಿದ್ದೀಯ. ಶಿವನನ್ನು ಅಶಿವ ಅಂತ ತಿಳಿದ ನೀನೇ ಅಮಂಗಳಮಯ ಅಂತ ಸ್ವಂತ ಮಗಳು ಅಪ್ಪನಿಗೆ ಹೇಳಿದ ಮಾತು ನಾವು ಭಾಗವತದಲ್ಲಿ ಕೇಳುತ್ತೇವೆ.
ಶಿವ ತಾನು ಮುನಿವೇಷವನ್ನು ತಾಳಿ ಶುಕಾಚಾರ್ಯ ರೂಪದಿಂದ ವ್ಯಾಸ ಪುತ್ರತ್ವೇನ ಅವತರಿಸಿ ಬಂದು ಯಾವ ಪರೀಕ್ಷಿತನನ್ನು ಕೊಲ್ಲಬೇಕು ಅಂತ ಹೊರಟಿದ್ರೂ ಇದೇ ಶಿವ ಅಶ್ವತ್ಥಾಮನಾದಾಗ ಭಗವದ್ಭಕ್ತನಾದ ಪರೀಕ್ಷಿತ ತಾಯಿಯ ಗರ್ಭದಲ್ಲಿರುವಾಗಲೇ ಬ್ರಹ್ಮಶಿರೋ ಅನ್ನುವ ಅಸ್ತ್ರವನ್ನು ಪ್ರಯೋಗ ಮಾಡಿ ಪರೀಕ್ಷಿತನನ್ನು ಹುಟ್ಟಲೇಬಾರದು ಹಾಗೆ ಮಾಡ್ತೇನೆ ಅಂತ ಯಾರು ಸಿಟ್ಟಿನಿಂದ ಬಾಣವನ್ನು ಬಿಟ್ಟಿದ್ರೋ ತಾವು ಮಾಡಿದ ತಪ್ಪಿನ ಅರಿವಾಗಿ ಹುಟ್ಟಿದ ಮೇಲೆ ಅದೇ ಪರೀಕ್ಷಿತನ ಹುಟ್ಟು ಸಾವಿನಿಂದಲೇ ದೂರ ಮಾಡ್ತೇನೆ ಅಂತ ಶುಕ ಮುನಿಗಳಾಗಿ ಅವತರಿಸಿ ಬಂದು ಶ್ರೀಮದ್ ಭಾಗವತವನ್ನು ಅವನ ನೆಪ ಮಾಡಿಕೊಂಡು ಎಲ್ಲ ಸಜ್ಜನ ಸಮುದಾಯ ಸಾಧಕ ವರ್ಗದವರಿಗೆ ಉಪದೇಶ ಮಾಡಿದ ಮಹಾನುಭಾವರು ರುದ್ರದೇವರು. ನಮ್ಮಲ್ಲಿ ಭಗವಂತ ಸರ್ವೋತ್ತಮನಾದರೆ, ವಾಯುದೇವರು ಜೀವೋತ್ತಮರಾದರೆ, ರುದ್ರದೇವರು ವೈಷ್ಣವೋತ್ತಮರು. ಅವರ ಅನುಗ್ರಹ ಇಲ್ಲ ಅಂತಾದರೆ ಭಗವಂತನ ಪಾದಾರವಿಂದದಲ್ಲಿ ನಮಗೆ ಮನಸ್ಸೇ ಆಗೋಲ್ಲ. ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ. ಆ ರುದ್ರದೇವರು ಕೊಟ್ಟರೆ ಉಂಟು, ಇಲ್ದಿದ್ರಿ ಇಲ್ಲ.